ನಮಸ್ಕಾರ ನಿರುಮಾ. ಹೇಳಿ. ಈ ಗುಲಾಮ ಪ್ರೇಮ ರೋಗದ ಬಗ್ಗೆ ಕೇಳ ಬಯಸ್ತಾನೆ, ಏನೋ ಮಾತಾಡ್ಲು ಬಯಸ್ತಾನೆ. ಹಾ, ಹೇಳಪ್ಪ. ಇವ್ರೇನು ಹೇಳ್ತಾರೆ ಅದ್ರ ಕುರಿತು ನನ್ಗೆ ಕನ್ಫ್ಯೂಷನ್ ಆಗುತ್ತೆ. ಇದು ಪ್ರೇಮವೋ ಮೋಹವೋ ಅಂತ, ಅಥವಾ ನಡುವಿನ ಭೇದ ತಿಳಿಯೋದಿಲ್ಲ. ನನ್ ಶ್ರೀಮತಿ ಹೇಳ್ತಾರೆ ನಾನ್ ಮಕ್ಕಳತ್ತ ಬಹಳಷ್ಟು ಅಟ್ಯಾಚ್ಡ್ ಮತ್ತು ಮೋಹದಿಂದ ಇರ್ತೇನೆ ಅಂತ, ಮತ್ತು ಈ ಕಾರಣದಿಂದ ಮಕ್ಕಳು ಕೆಡುವ ಚಾನ್ಸಸ್ ಬಹಳ ಇದೆ. ಹೀಗೆ ಕನ್ಫ್ಯೂಷನ್ ಆಗುತ್ತೆ ನಮ್ಮಿಬ್ಬರ ನಡುವೆ. ಪ್ರೇಮ ಹಾಗೂ ಮೋಹ, ಇದಕ್ಕೆ ಪರಿಹಾರ ಏನು, ಹೇಗೆ ಟ್ಯಾಕಲ್ ಮಾಡ್ಲಿ? ಇಲ್ಲಿ ಇದ್ದಾರಾ ನಿಮ್ಮ ಶ್ರೀಮತಿಯವರು? ಹೌದು, ಬಹುಶಃ. ಎಲ್ಲಿ ಕೂತಿದ್ದಾರೆ? ಇಲ್ಲವೇ? ಅಂದ್ಹಾಗೆ ಆಕೆಯೂ ಇದ್ದಿದ್ರೆ ಒಳ್ಳೇದಿತ್ತು. ನನ್ಗನ್ಸತ್ತೆ ಮೋಹ ಹಾಗೂ ಪ್ರೇಮ ಎರಡರ ನಡುವೆ ಬಹಳಷ್ಟು ಫೈನ್ ಲೈನ್ ಆಫ್ ಡಿಮಾರ್ಕೇಶನ್ ಇರುತ್ತೆ. ಪ್ರೇಮ, ಶುದ್ಧ ಪ್ರೇಮವಿರುತ್ತೆ, ಅದರಲ್ಲಿ ಟಚ್ಚಿಂಗ್ ಇರುತ್ತೆ. ಪ್ರೇಮ ಎಂದು ರಿಯಾಕ್ಷನರಿ ಇರೋದಿಲ್ಲ. ಸರಿ. ಮೋಹದಲ್ಲಿ ಬಹುಶಃ ರಿಯಾಕ್ಷನ್ ಇರುತ್ತೆ. ಯಾರ ಬಗ್ಗೆ ನೀವು ಮೋಹ ತಾಳುತ್ತೀರೋ ಅಲ್ಲಿ ಅಪೇಕ್ಷೆ ಶುರುವಾಗುತ್ತೆ, ಎಕ್ಸ್ಪೆಕ್ಟೇಷನ್ಸ್. ಸರಿ. ಮತ್ತು ನಿಮ್ಮ ಈ ಎಕ್ಸ್ಪೆಕ್ಟೇಷನ್ ಅನ್ನ ಅವರು ಪೂರೈಸಲಿಲ್ಲ, ಅವರು ತಮಗೆ ತಿಳಿದೋ ತಿಳಿಯದೆಯೇ. ಮತ್ತು ಆಗ ಬಹುದೊಡ್ಡ ರಿಯಾಕ್ಷನ್ ಬರುತ್ತೆ ನಿಮ್ಮಿಂದ, ಮತ್ತು ರಿಯಾಕ್ಷನ್ನಲ್ಲಿ ನಿಮ್ಗೆ ಅಷ್ಟೇ ದ್ವೇಷ ಉಂಟಾಗುತ್ತೆ ಅವ್ರ ಮೇಲೆ. ಸರಿ. ಮಕ್ಕಳ ಬಗ್ಗೆ ಹೇಳೋದಾದ್ರೆ, ಈಗ ನಿಮ್ಮ ಮಕ್ಕಳ ಅವ್ರ ಮೇಲೆ ಮೋಹವಿದೆ, ಆದ್ರೆ ಏನಾದ್ರೂ ತಪ್ಪು ಮಾಡಿ ಬಂದ್ರು ಅಂದ್ರೆ ಅವ್ರ ಮೇಲೂ ಕೋಪಿಸ್ತೀರಾ, ಕ್ರೋಧಿಸ್ತೀರಾ, ದ್ವೇಷ ಆಗುತ್ತೆ. ಅಷ್ಟು ಲಿಮಿಟ್ ಈಗ ಮೀರಿಲ್ಲ ಅವರು. ಯಾಕೆಂದ್ರೆ ಚಿಕ್ಕವರಿದ್ದಾರೆ. ದೊಡ್ಡವರಾದ್ಮೇಲೆ ಹಾಗೆ ಅವ್ರೇನಾದ್ರೂ ತಪ್ಪು ಮಾಡಿದ್ರೆ ನೀವು ಬಹಳ ಕೋಪಿಸ್ಕೊಳ್ತೀರಾ, ಮತ್ತವರ ಮುಖ ನೋಡ್ಲು ಬಯಸದಷ್ಟು ಕೂಡ ರಿಯಾಕ್ಷನ್ ಬರಬಹುದು. ಓಕೆ. ಒಂದ್ವೇಳೆ ಬಹಳ ಡೀಪ್ ಮೋಹ ಇದ್ರೆ ಅಷ್ಟೇ ಡೀಪ್ ರಿಯಾಕ್ಷನ್ ಬರುತ್ತೆ, ಖಂಡಿತ ಬರುತ್ತೆ. ಯಾಕೆಂದ್ರೆ ಆಕ್ಷನ್ ಅಂಡ್ ರಿಯಾಕ್ಷನ್ ಈಕ್ವಲ್ ಅಂಡ್ ಆಪೋಸಿಟ್. ಪ್ರೇಮ ಅಂದ್ರೆ ಶುದ್ಧ ಪ್ರೇಮದಲ್ಲಿ ಯಾವ ಅಪೇಕ್ಷೆಯೂ ಇರೋದಿಲ್ಲ. ಎಲ್ಲಿ ಅಪೇಕ್ಷೆ ಇರೋದಿಲ್ವೋ ಅಲ್ಲಿ ನಿಮ್ಮ ಇಚ್ಛೆಯಂತೆ ಆಗ್ಲಿ ಆಗದಿರ್ಲಿ ಏನು ವ್ಯತ್ಯಾಸವಾಗೋದಿಲ್ಲ, ಏನೇನೂ ವ್ಯತ್ಯಾಸ ಆಗೋದಿಲ್ಲ. ನೀವು ನಿಮ್ಮ ಇಚ್ಛೆಯಂತೆ ಅವರು ಏನಾದ್ರೂ ಮಾಡಿದ್ರೆ ನಿಮ್ಮ ಪ್ರೇಮ ಆಗ ಅಷ್ಟೇ ಇರುತ್ತೆ. ಅವ್ರು ಹಾಗೆ ಮಾಡದಿದ್ರೂ ನಿಮ್ಮ ಪ್ರೇಮ ಅಷ್ಟೇ ಇರುತ್ತೆ. ನಿಮ್ಮ ಪ್ರೇಮ ಎಂದೂ ಹೆಚ್ಚಾಗೋದಿಲ್ಲ, ಎಂದೂ ಕಡಿಮೆಯಾಗೋದಿಲ್ಲ. ಪ್ರೇಮ ಯಾವಾಗ್ಲೂ ಒಂದೇ ರೀತಿಯದಾಗಿರುತ್ತೆ. ಹೆಚ್ಚಾಗೋದು ಅಥವಾ ಕಮ್ಮಿ ಆಗೋದು ಆ ಪ್ರೇಮ ನಿಜವಾದ ಪ್ರೇಮವಲ್ಲ. ಅದನ್ನ ಆಸಕ್ತಿ ಅಂತಾರೆ, ಮೋಹ ಅಂತಾರೆ, ಅಟ್ಯಾಚ್ಮೆಂಟ್ ಅಂತಾರೆ. ಒಂದು ಪ್ರೇಮ ಕಡಿಮೆಯಾಗುತ್ತೆ ಅಥವಾ ಹೆಚ್ಚಾಗುತ್ತೆ. ಏನಾದ್ರೂ ಒಳ್ಳೇದು ಮಾಡಿ ಬಂದ್ರೆ ಒಮ್ಮೆಲೆ ಹೆಚ್ಚಾಗತ್ತೆ. ಉಕ್ಕೇರಿ, ಒಳಗಿಂದ ಉಕ್ಕೇರಿ ಬರುತ್ತಲ್ಲ, ಉಕ್ಕೇರಿ ಬರುತ್ತೆ. ಅದು ಮೋಹ. ಅದು ಮತ್ತು ಪ್ರೇಮ ಹಾಗಲ್ಲ, ಸಮಾನವಾಗಿರುತ್ತೆ ಅದು. ಅವರು ಅದೆಷ್ಟೋ ತಪ್ಪು ಮಾಡಿ ಬಂದ್ರೂ ಪ್ರೇಮ ಲವಲೇಶವೂ ಕಡಿಮೆಯಾಗೋದಿಲ್ಲ. ಮತ್ತಿನ್ನೊಂದು ಬಹಳ ಒಳ್ಳೆ ಪಾಯಿಂಟ್ ಅಂದ್ರೆ, ಯಾರ ಮೇಲೆ ಪ್ರೇಮವಿರುತ್ತದೆಯೋ ಅವರ ಯಾವುದೇ ತಪ್ಪು ಕಾಣಿಸೋದಿಲ್ಲ, ಯಾವ ತಪ್ಪು ಕಾಣಿಸೋದಿಲ್ಲ. ನಿಮ್ಗೆ ನಿಮ್ಮ ಮಗುವಿನ ಮೇಲೆ ಅದೆಷ್ಟೇ ಪ್ರೇಮವಿರಲಿ, ಪ್ರೇಮವಿದೆ ಎಂದು ಹೇಳ್ತೀರಿ ನೀವು, ಆದ್ರೆ ತಪ್ಪು ಕಾಣಿಸುತ್ತೋ ಕಾಣಿಸಲ್ವೋ? ಒಮ್ಮೊಮ್ಮೆ ಕಾಣಿಸ್ತದೆ ತಪ್ಪುಗಳು. ಪತ್ನಿಯ ಮೇಲೆ ಎಷ್ಟೇ ಮೋಹವಿರಲಿ, ಪತಿಗೆ ಪತ್ನಿಯ ತಪ್ಪುಗಳೇ ಕಾಣಿಸುತ್ತವೆ ಅಲ್ಲವೇ? ತಪ್ಪುಗಳು ಕಾಣಿಸ್ತವೆ, ಮೋಹ ಇದೆ ಅಂತಲೂ ಅನಿಸುತ್ತೆ ಪತ್ನಿ ಮೇಲೆ. ಒಂದು ವೇಳೆ ಪ್ರೇಮ ಇದ್ರೆ ತಪ್ಪುಗಳು ಕಾಣಿಸೋದಿಲ್ಲ, ಪ್ರೇಮವಿರುವುದು ನಿಜ. ಈಗ ತಿಳಿತಲ್ಲ? ಮತ್ತೆ ಯಾವುದೇ ಅಪೇಕ್ಷೆ ಸಲ್ಲದು, ಅದಕ್ಕೆ ನಿಜವಾದ ಪ್ರೇಮ ಅಂತಾರೆ. ಆದ್ದರಿಂದ ನಿಜ ಪ್ರೇಮದಿಂದ ಹೋಗಿ ಮಕ್ಕಳಿಗೆ ಒಳ್ಳೆ ಸುಂದರವಾದ ಪ್ರೋಗ್ರೆಸ್ ಆಗುವುದು, ಮಗುವಿಗೆ ಒಳ್ಳೆ ಸೈಕಾಲಜಿ ಡೆವಲಪ್ ಆಗುವುದು. ಆದರೆ ಮೋಹದಿಂದ ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ ಒಂದು ರೀತಿಯ ಮನದಲ್ಲಿ ಸೈಕಾಲಜಿ ಆಗ್ಬಿಡುತ್ತೆ, ಮನಸ್ಸಿನಲ್ಲಿ ಸೈಕಾಲಜಿ ಬಂದ್ಬಿಡುತ್ತೆ. ನಮ್ಮ ಅಪ್ಪ ಮತ್ತು ನಮ್ಮ ಅಮ್ಮ ನಮ್ಮನ್ನ ತುಂಬಾ ಪ್ರೀತಿಸ್ತಾರೆ, ಅವರು ಪ್ರೀತಿಯಿಂದೇ ತಿಳಿತಾರೆ, ನಮ್ಮೊಂದಿಗೆ ತುಂಬಾ ಪ್ರೀತಿ ಇದೆ,
ನಮ್ ಜೊತೆ ತುಂಬಾ ಅಟ್ಯಾಚ್ಮೆಂಟ್ ಇದೆ. ನಾವೆಷ್ಟೇ ತಪ್ಪು ಮಾಡಿದ್ರೂ ಅವ್ರು ಏನ್ ಮಾಡ್ತಾರೆ? ತುಸು ಕೋಪಿಸ್ಕೊಳ್ತಾರೆ, ಅವರು ಅಷ್ಟೇ ಅಲ್ವೇ? ಅದಕ್ಕಿಂತ ಹೆಚ್ಚು ಅವ್ರೇನ್ ಮಾಡೋಲ್ಲ. ಮಕ್ಕಳು ಹೀಗೆ ಹಾಳಾಗ್ತಾರೆ, ಹಾಳಾಗ್ಲು ಹಿಂಜರಿಯೋದಿಲ್ಲ, ಹಾಳಾಗ್ತಾ ಹೋಗ್ತಾರೆ. ಆದ್ರೆ ಪ್ರೇಮ ಹಾಗೆಲ್ಲ ನೋಡಿ. ಅದು ಅದರ ಮಿಸ್ಯೂಸ್ ಯಾರೂ ಮಾಡೋಕ್ಕಾಗಲ್ಲ. ಅದ್ಹೇಗೆ? ಪ್ರೇಮದಲ್ಲಿ ಮಗುವಿಗೆ ಹೀಗಂತೂ ಅನಿಸೋದಿಲ್ಲ. ಇವ್ರು ನನ್ನಲ್ಲಿ ಅಟ್ಯಾಚ್ಡ್ ಇದ್ದಾರೆ, ಅಂಧರಾಗಿದ್ದಾರೆ ನನ್ನ ಮೋಹದಲ್ಲಿ, ಹಾಗೆ ಅನಿಸೋದು. ಅಂಧತೆ ಕಾಣಿಸೋದೇ ಇಲ್ಲ ಪ್ರೇಮದಲ್ಲಿ. ಹಾ. ನ್ಯೂಟ್ರಲ್ ಅನಿಸುವುದು, ಹ್ಮ್. ಸ್ಥಿತಪ್ರಜ್ಞತೆ ಅನಿಸುವುದು. ತಿಳಿತಲ್ಲ? ಮೋಹದಲ್ಲಿ ಸಿಟ್ಟು ಬರುತ್ತೆ, ಅಟ್ಯಾಚ್ಮೆಂಟ್ ಆಗುತ್ತೆ. ಆದರೆ ಪ್ರೇಮದಲ್ಲಿ ಬೈದರೂ ಅದಕ್ಕೆ ಬೆಲೆ ಇದೆ. ಮತ್ತೆ ಮೋಹದಲ್ಲಿ ಅದೆಷ್ಟು ಬೈದರೂ ಪರಿಣಾಮವಾಗುವುದಿಲ್ಲ. ಮತ್ತು ಪ್ರೇಮದಲ್ಲಿ ಒಂದು ಮಾತೂ ಆಡದೆ ನೀವು ಕೇವಲ ಆತನನ್ನ ಮೌನವಾಗಿ ನೋಡುತ್ತೀರಿ. ಅದರ ಪ್ರಭಾವ ಬಹಳಷ್ಟು ಆಗತ್ತೆ ಅವನಿಗೆ. ನಿಮ್ಗೆ ಎಷ್ಟು ಮಕ್ಕಳಿದ್ದಾರೆ? 2 ಮಕ್ಕಳು. ನಂಗೆ 100 ಇವೆ. ಹೌದೇ? ವೃಷಭದೇವ ಪರಮಾತ್ಮನಂತೆ, ಧೃತರಾಷ್ಟ್ರನಂತೆ ಅಲ್ಲ. ಮಕ್ಕಳಿಗೆ ಕೆಟ್ಟದೆನಿಸಬಹುದು. 100 ಅಂದ್ರೆ ಎಲ್ಲ ತಮ್ಮಿಡೀ ಜೀವನವನ್ನ ಡೆಡಿಕೇಟ್ ಮಾಡ್ತಾರೆ ಈ ಹುಡುಗರು. ಇನ್ನು ಹುಡುಗಿಯರು ಬೇರೆನೆ. ಹುಡುಗರು ಬರ್ತಾರೆ, ಎಲ್ರೂ ಇಲ್ಲೇ ಇರ್ತಾರೆ. ಆದ್ರೆ ನಾವು ಅವರನ್ನ ಬೈಯೋದಿಲ್ಲ, ಅವರಿಗೇನು ಹೇಳೋದೂ ಇಲ್ಲ. ಕೇವಲ ನಮ್ಮ ಪ್ರೇಮದ್ದೇ ಬಿಸುಪು ಅವರಿಗೆ, ಪ್ರೇಮದ ಬಂಧನ ಅವರಿಗೆ. ಪ್ರೇಮದ ಬಂಧನ ಹೀಗಿದೆ ಅಂದ್ರೆ ಒಂದ್ವೇಳೆ ನಾವು ಭಾರತದಲ್ಲಿ ಅಲ್ಲ, ದೂರ ಅಮೆರಿಕದಲ್ಲೂ ಇರ್ತೇವೆ 4 ತಿಂಗಳು ಕೆಲವೊಮ್ಮೆ. ಆದ್ರೂ ಇಲ್ಲಿ ಅವರಿಗೆ ನಮ್ಮ ಪ್ರೇಮದ ತಾಪದ ಭಯ ಇರುತ್ತೆ. ಯಾವುದೇ ತಪ್ಪು ಕೆಲಸ ಮಾಡಲು ಅವರು ಹೆದರ್ತಾ ಇರ್ತಾರೆ. ನಿರುಮಾ ಒಂದ್ವೇಳೆ ನಮ್ಮನ್ನ ಕೇಳಿದ್ರೆ ನಾವ್ ಏನು ಉತ್ತರ ಕೊಡೋದವ್ರಿಗೆ? ಸುಳ್ಳು ಹೇಳೋದು ಸಾಧ್ಯವಿಲ್ಲ. ಸುಳ್ಳು ಹೇಳಿದ್ರೆ ಒಂದ್ವೇಳೆ ನಾವು ಸಿಕ್ಕಿಬಿದ್ರೆ ಫಜೀತಿಯಾಗೋದಲ್ವೇ? ಮತ್ತು ಅವರ ಹದ್ದು ಕಣ್ಣಲ್ಲಿ ತಪ್ಪು ಮಾಡಿ ತಪ್ಪಿಸ್ಕೊಳ್ಳೋಕೆ ಸಾಧ್ಯವಿಲ್ಲ. ತಾಯಿ, ಪ್ರೇಮದಲ್ಲಿ ತಾಪ ಇರುವುದೇ? ಬಹಳ ತಾಪ. ಪ್ರೇಮದ ಬಂಧನವೇ ಬಹಳ ಮಹತ್ವದ್ದು, ಕ್ರೋಧದ ತಾಪವಲ್ಲ. ಕ್ರೋಧಿಸಬಾರದು, ಅದ್ರದ್ದು ತಾಪ ಅಧಿಕವಿರುತ್ತದೆ. ಮೋಹದ ತಾಪವಲ್ಲ, ಮೋಹದ ಬಂಧನ ಸ್ನಿಗ್ಧ ಬಂಧನವಲ್ಲ. ಪ್ರೇಮದ ಬಂಧನ ಸ್ನಿಗ್ಧವಾದದ್ದು. ಅದು ಎದುರಿನವರ ಬಂಧನದೊಂದಿಗೆ ಬಂಧಿಸಲಾಗುತ್ತದೆ, ಅದು ಬಿಡುವುದೇ ಇಲ್ಲ. ಇಲ್ಲಿಯಂತೂ ಮೋಹದ ಬಂಧನವೇ ಬಿಡುವುದಿಲ್ಲ. ಎದುರಿನವ ಸಾಕಾಗಿ ಬಿಟ್ಟು ಬಿಡ್ತಾನೆ. ಆದ್ರೆ ಪ್ರೇಮದಲ್ಲಂತೂ ಎದುರಿನವರನ್ನ ಹಿಡಿದಿಡುತ್ತೆ. ಆ ಪ್ರೇಮದಲ್ಲಿ ಎಷ್ಟೊಂದು ಸುಖವಿರುತ್ತೆ ಅಂದ್ರೆ ಆ ಪ್ರೇಮವೇ ಅವರನ್ನ ಬಂಧಿಸಿಡುತ್ತೆ. ತಿಳಿಯುತ್ತಲ್ಲ? ಎರಡರಲ್ಲೂ ಬಹಳ ಡಿಫರೆನ್ಸ್ ಇದೆ. ಜಯ ಸಚ್ಚಿದಾನಂದ ನೀರುಮಾ. ಹೇಳಪ್ಪ. ನಂಗನ್ಸುತ್ತೆ ನನ್ನ ಅಪ್ಪ ಅಮ್ಮ ಯಾವಾಗ್ಲೂ ಸರಿ. ಅವರು ಎಲ್ಲಿ ಹೇಳ್ಬೇಕೋ ಅಲ್ಲಿ ಹೇಳ್ತಾರೆ. ಎಲ್ಲಿಯಾದ್ರೂ ನಾನ್ ತಪ್ಪು ಮಾಡಿದ್ರೆ ಖಂಡಿತ ನನ್ನನ್ನ ಜೋರು ಮಾಡ್ತಾರೆ. ನೀನು ತಪ್ಪು ಮಾಡಿದಿ, ಇಲ್ಲಿ ನೀನು ತಪ್ಪು ಮಾಡಿದಿ ಅಂತ. ಬಳಿಕ ನಾನು ಮೌನವಾಗಿ ಕೂತು ವಿಚಾರ ಮಾಡ್ತೇನೆ ಎಲ್ಲಿ ತಪ್ಪು ಮಾಡಿದ್ದೇನೆ ಅಂತ. ಬಳಿಕ ಅದನ್ನ ರಿಪೀಟ್ ಹೇಗೆ ಮಾಡಬಾರ್ದು ಅಂತ ನಾನು ಚೆನ್ನಾಗಿ ವಿಚಾರ ಮಾಡಿ ನೋಡ್ತೇನೆ. ನಂತರ ಅವರು ನನ್ನನ್ನು ಬೈಯುವುದಿಲ್ಲ, ಕೋಪಿಸುವುದಿಲ್ಲ. ಎಲ್ಲಿ ಪ್ರೇಮದಿಂದ ಮಾತಾಡ್ಬೇಕೋ ಮಾತಾಡ್ತಾರೆ. ನಂಗನಿಸುತ್ತೆ ಅವರು ಖಂಡಿತ ಸರಿಯಾಗಿ ವರ್ತಿಸ್ತಾರೆ ಯಾವಾಗ್ಲೂ ಅಂತ. ಬಹಳ ಒಳ್ಳೇದು. ಅಪ್ಪ ಸರಿಯಾಗಿರ್ತಾರಾ ಅಥವಾ ಅಮ್ಮ ಸರಿ ಅಂತಿರ್ತಾರಾ? ಇಬ್ರು ಸರಿಯಾಗೇ ಇರ್ತಾರೆ. ಒಮ್ಮೊಮ್ಮೆ ಅಪ್ಪ ತುಸು ಡಿಪ್ಲೊಮೆಸಿ ಇಲ್ಲ ತಾನೇ? ಇಬ್ರು ಒಳ್ಳೇದು ಇಲ್ಲ. ಕೆಲವೊಮ್ಮೆ ನಂಗೆ ಅನಿಸ್ತಿತ್ತು ನನ್ನ ತಮ್ಮನಿಗೆ ಹೆಚ್ಚು ಅಟೆನ್ಷನ್ ಕೊಡ್ತಾರೆ ಅಂತ. ಈಗೀಗ ನಂಗೆ ಖಂಡಿತ ಹಾಗೆ ಅನಿಸುವುದೇ ಇಲ್ಲ. ಅಣ್ಣ ತಮ್ಮಂದಿರಲ್ಲಿ ಹಾಗಾಗತ್ತೆ. ಇಬ್ರು ಸೋದರಿಯರಲ್ಲಿ, ಅಣ್ಣ ತಂಗಿಯರಲ್ಲಿ. ಮನೆಯಲ್ಲಿ ಇಬ್ಬರಿದ್ದಾಗ ಅವರಲ್ಲಿ ಒಳಗೊಳಗೆ ಅನ್ನಿಸ್ತಿರುತ್ತದೆ ನನ್ಗೆ ಕಡಿಮೆ ಅಟೆನ್ಷನ್ ಸಿಗುತ್ತೆ ಅಂತ. ಹೆಚ್ಚಾಗಿ ಹಿರಿಯ ಮಗುವಿಗೆ ಹೀಗನ್ನಿಸ್ತಿರುತ್ತೆ. ಚಿಕ್ಕವನಿಗೆ ಸ್ವಾಭಾವಿಕವಾಗಿ ಸಿಗುತ್ತೆ ಅಟೆನ್ಷನ್. ಅಪ್ಪ ಅಮ್ಮ ಹೆಚ್ಚು ಗಮನ ಕೊಡ್ತಿರ್ತಾರೆ, ಯಾಕಂದ್ರೆ ಅವನು ಚಿಕ್ಕವನು. ದೊಡ್ಡವನಿಗೆ ಅಟೆನ್ಷನ್ ಸಾಕಷ್ಟು ಸಿಕ್ಕಿರುತ್ತೆ ಮೊದ್ಲೇ.
ಈಗ ಚಿಕ್ಕವನ ಸರ್ದಿ ಬಂದ್ರೆ ಸಹಿಸೋದು ಕಷ್ಟವಾಗುತ್ತೆ. ಮೊದ್ಲು ನಂಗೆ ಹಾಗೆ ಅನ್ನಿಸಿತು. ಬಳಿಕ ನಾನು ಒಂದೆಡೆ ಕೂತು ಯೋಚಿಸಿದಾಗ ನಂಗನ್ನಿಸಿತು, ನನ್ನೀ ಪ್ರಾಯದಲ್ಲಿ ನಾನವರಿಗೆ ಕೊಡಬೇಕಾದ ಅಟೆನ್ಷನ್ ಫುಲ್ ನನ್ನ ರೆಸ್ಪಾನ್ಸಿಬಿಲಿಟಿಯನ್ನು ನಾನು ಪೂರೈಸಿದ್ದೇನೆ ಅಂತ. ಈಗ ನನ್ನ ತಮ್ಮ ಇದ್ದಾನೆ, ಅವನನ್ನ ನಾನು ನೋಡ್ಕೊಳ್ಬೇಕು. ಆದ್ರಿಂದ ಅವರ ವರ್ತನೆ ಸರಿಯಾಗಿದೆ. ನಿಜ. ಈಗ ಹಾಗೆ ಅನ್ನಿಸುತ್ತೆ. ಮೊದಲು ಅಸಮಾಧಾನ ಇತ್ತು. ನಿಮ್ಮ ವಿಚಾರ ಮೆಚ್ಚುವಂಥದ್ದು ನಿಜವಾಗ್ಲೂ. ಅಮ್ಮವ್ರೆ, ನನಗೆ ಕೇಳಲಿಕ್ಕಿದೆ. ನನ್ಗೊಂದು ಕನ್ಫ್ಯೂಷನ್. ಈಗ ಮಕ್ಕಳ ಬಗ್ಗೆ ಕೇಳಿದೆವು, ನನ್ನ ಪತ್ನಿಯ ಬಗ್ಗೆ ನನಗೆ ಅತೀವ ಪ್ರೇಮ ಇದೆ, ಅದು ಮೋಹವೋ? ಇಂದಿನವರೆಗೆ ನನ್ಗದರ ಬಗ್ಗೆ ಕನ್ಫ್ಯೂಷನ್ ಇದೆ. ಅಲ್ಲದೆ ಕೆಲವು ತಪ್ಪುಗಳು ಕಾಣಿಸ್ತವೆ. ಆದ್ರೂ ಲೆಟ್ ಗೋ ಮಾಡ್ತೀನಿ. ಆಕೆ ತಪ್ಪು ಮಾಡಿದ್ರೆ ನಾನು ಬೈತೀನಿ, ಆದ್ರೆ ಹೊರಗೆ ಹೋದಾಗ ಆಕೆಗೆ ಬೇಕಾದ ಸಪೋರ್ಟ್ ಮಾಡ್ತೀನಿ. ಹಾಗೆ ನೋಡಿದ್ರೆ ಹೊರಗೆ ಬಹಳಷ್ಟು ಪ್ಲಸ್ ಪಾಯಿಂಟ್ಸ್ ಇವೆ. ಇಡೀ ಪರಿವಾರದ ಕುರಿತು ಪ್ರೇಮವೋ ಇಲ್ವೇ ಪರೋಪಕಾರವೋ, ಹೀಗೆ ನನ್ನಲ್ಲಿ ವಿಚಾರದ ಗೊಂದಲ ಇದೆ. ಅದನ್ನ ಆಕೆಯೇ ಹೇಳ್ಬೇಕು. ನಿಮ್ಮ ಪತ್ನಿ ಬಂದಿದ್ದಾರೆ, ಆಕೆಯೇ ಹೇಳ್ತಾರೆ. ಹೌದು. ಪತಿಯ ಮುಂದೆ ಪತಿಯಿಂದ ನಿಮ್ಗೇನ್ ಸಿಗತ್ತೆ? ಪತಿಯಿಂದ ನಿಮ್ಗೆ ಪ್ರೇಮ ಸಿಗತ್ತೋ ಅಥವಾ ಮೋಹವೇ? ಮೋಹ ಇದೆ ನನ್ಮೇಲೆ, ಮತ್ತು ಅವರಿಗಿದ್ದಷ್ಟು ನನ್ಗೆ ಇಲ್ಲ. ನನ್ಗೆ ಮೋಹ ಇಲ್ವೇ ಇಲ್ಲ ಎಂದು ಹೇಳಲಾರೆ. ಅಂದ್ರೆ ಅವರಿಗಿದ್ದಷ್ಟಿಲ್ಲ ಅಂದ್ರೆ ಅವರಿಲ್ದೇ ನಾನು ಇರಬಹುದು ಸಾಕಷ್ಟು ಸಮಯ. ಆದ್ರೆ ನನ್ನನ್ ಬಿಟ್ಟು ಅವರಿಗಿರೋದು ಕಷ್ಟವೆನಿಸುತ್ತದೆ. ಮೋಹದಲ್ಲಿ ಕುರುಡರಾಗಿದ್ದಾರೆ. ಅದೇನೇ ಇರ್ಲಿ, ಮೋಹವಂತೂ ಇದ್ದೇ ಇರ್ತದೆ. ಪ್ರೇಮದಲ್ಲಿ ಹಾಗಾಗೋದಿಲ್ಲ. ಹತ್ತಿರವಿರಲಿ ದೂರವಿರ್ಲಿ, ಹೀಗೇನೆ. ಅವ್ರಿಲ್ಲ ಅಂತ ಅನ್ಸೋದಿಲ್ಲ. ಒಳ್ಳೇದು ಮಾಡ್ಲಿ ಅಥವಾ ಕೆಟ್ಟದು, ಆದ್ರೆ ಒಳ್ಳೇದನ್ನೇ ನೋಡಿ ಅದ್ರ ಬಗ್ಗೆ ನಿಮ್ಗೆ ಪ್ರೇಮ ಉಂಟಾಗತ್ತೆ. ಅಷ್ಟೇ ಅಲ್ಲ, ಒಳ್ಳೆದಿರದಿದ್ರೂ ಅಷ್ಟೇ ಪ್ರೇಮ. ಒಳ್ಳೆದಿದ್ರೂ ನಿಮ್ಗೆ ಅವ್ರ ಬಗ್ಗೆ ಅಷ್ಟೇ ಪ್ರೇಮ. ಅಲ್ಲೇ ನನ್ ತಪ್ಪಾಗೋದು ಅನೇಕ ಬಾರಿ. ಈಗಲ್ಲ, ಶುರುವಲ್ಲಿ ನನ್ಗೆ ಅನೇಕ ಬಾರಿ ಅನಿಸ್ತಿತ್ತು. ಯಾವ ದೃಷ್ಟಿಯಲ್ಲಿ ಅವರು ನನ್ಗೆ ಬೈತಿದ್ರೋ, ಶುರುವಲ್ಲಿ ಬೇಸರವಾಗ್ತಿತ್ತು. ಆದ್ರೆ ಇಂದು ಹಿಂತಿರುಗಿ ನೋಡಿದ್ರೆ ಅವರ ಕೋಪ ಸರಿ ಅನ್ನಿಸ್ತಿದೆ. ಬಹಳ ತಪ್ಪುಗಳನ್ನು ಸ್ತ್ರೀಯರು ಮಾಡ್ತಾರೆ, ಅದ್ರಿಂದ ಅವರು ನನ್ನನ್ನು ಉಳಿಸಿದ್ದಾರೆ. ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ಸಾಮಾನ್ಯವಾಗಿ ಸ್ತ್ರೀಯರು ಏನ್ ಮಾಡ್ತಾರಂದ್ರೆ, ಮನೇಲಿ ಹಣ ಬರ್ತದೆ, ಅದ್ರಲ್ಲಿ ಸ್ವಲ್ಪ ಹಣ ತೆಗೆದು ಬಚಿಡ್ತಾರೆ. ಯಾರಿಗೂ ಗೊತ್ತಿರೋದಿಲ್ಲ ಈ ಬಗ್ಗೆ. ಶುರುವಲ್ಲಿ ಮದ್ವೆ ಆದ ಬಳಿಕ ಮನೆಯಲ್ಲಿ ಚಿಕ್ಕವಳಾಗಿದ್ದ ಕಾರಣ ನನ್ಗೆ ಎಲ್ಲಾ ವಿಷಯ ಹೆಚ್ಚು ಅರ್ಥವಾಗ್ತಿರ್ಲಿಲ್ಲ. ಮನೆ ಹೇಗ್ ನಡ್ಸೋದು ಮತ್ತು ಇದೆಲ್ಲ ನನ್ಗೆ ಮೊದ್ಲೇ ಕಲ್ಸಿದ್ರು ಹಣವನ್ನು ಪ್ರತ್ಯೇಕವಾಗಿ ಇಡ್ಬೇಕು ಅಂತ. ಮೊದ್ಲಿಂದಲೇ ನನ್ನ ಅಭ್ಯಾಸವಿತ್ತು. ನನ್ಗೇನಾದ್ರೂ ಅಡಚಣೆ ಇದ್ರೆ ನಾನವ್ರಲ್ಲಿ ಹೇಳ್ತಿದ್ದೆ. ನಾನವ್ರಿಗೆ ಹೇಳಿದೆ, ನನ್ಗೆ ಮೊದಲಿನಿಂದಲೇ ಹೇಳಿದ್ದಾರೆ ಹಣವನ್ನು ಪ್ರತ್ಯೇಕ ಇಡ್ಬೇಕು ಅಂತ. ಆಗ ಅವರು ಹೇಳಿದ್ರು, ಬೇಡ, ನೀನ್ ಹಾಗ್ ಮಾಡ್ಬೇಡ, ನಿನ್ಗೇನಾದ್ರೂ ಮಾಡೋದಾದ್ರೆ ನನ್ಗೆ ಹೇಳ್ಮಾಡು. ಇವತ್ತು ನಾನು ಹಿಂತಿರುಗಿ ನೋಡಿದ್ರೆ ನಾನು ಈ ಥರ ಹಣವನ್ನು ಬಚ್ಚಿಟ್ಟು ಒಟ್ಟು ಮಾಡಿಲ್ಲ. ಅದರಿಂದ ನನ್ಗೆ ಒಳ್ಳೇದನ್ನಿಸ್ತಿದೆ. ಅದೆಷ್ಟೋ ತಪ್ಪು ಮಾಡೋದ್ರಿಂದ ಬಚಾವಾದೆ. ಮತ್ತೆ ಅದೆಷ್ಟೋ ವೇಳೆ ಅವರು ಕೋಪಿಸ್ಕೊಂಡಾಗ, ಅಡ್ಡ ಬಂದಾಗ, ಆಗ ನನ್ಗೆ ಮನಸ್ಸಿಗೆ ನೋವಾಗಿರ್ಬೋದು. ಆದ್ರೆ ಇವತ್ತು ನನ್ಗೆ ತುಂಬಾ ಆನಂದವಾಗ್ತಿದೆ. ಬಹಳ ಒಳ್ಳೇದು. ನಿರ್ಮಾ, ಇದರಲ್ಲಿ ಇನ್ನೊಂದು ಮಹತ್ವದ ಪ್ರಶ್ನೆ ಉತ್ಪನ್ನವಾಗ್ತಿದೆ. ಒಂದು ವೇಳೆ ಪ್ರೇಮ ಮತ್ತು ಮೋಹದ ನಡುವೆ ಅಂತರವಿದ್ರೆ 80% ಮೋಹ ನನ್ನ ಕೇಸ್ನಲ್ಲೂ ಆಗಿರಬಹುದು. ನಾನು ತಿಳಿಯಬಯಸ್ತೇನೆ, ಈ ಪ್ರೇಮವನ್ನ ನಿಜ ಪ್ರೇಮವಾಗಿ ಹೇಗೆ ಪರಿವರ್ತಿಸಬಹುದು? ಅಥವಾ ನಾನೇನ್ ಮಾಡ್ಬೇಕು? ಹೇಗೆ? ಒಂದು ವೇಳೆ ಯಾವುದನ್ನೆಲ್ಲ ಆಕೆ ಹೇಳಿದಳಲ್ಲ, ಹಾ, ನನ್ನ ವಿನಃ ಇರಲಾಗೋದಿಲ್ಲ, ಅದಕ್ಕೆ ಮೋಹ ಅಂತಾರೆ. ಅದನ್ನ ಸ್ಟಡಿ ಮಾಡಿ, ಯಾವ ರೀತಿಯಲ್ಲಿ ಈ ಮೋಹ ನಮ್ಮನ್ನ ಸಿಕ್ಕಿಸಾಕತ್ತೆ ಅಂತ, ಪ್ರೇಮದ ಜಾಗ ತಕೊಳ್ಳುತ್ತೆ ಅಂತ, ಮತ್ತು ನೀವು ಆ ಮೋಹವನ್ನ ಪ್ರೇಮದಲ್ಲಿ ಪರಿವರ್ತಿಸಿರಿ. ನಿರ್ಮಾ, ಆಲೋಚನೆ ಮಾಡಿದಾಗ ತಿಳಿಯಿತು ಅದೊಂದು ಇಮೋಷನಲ್ ಡಿಪೆಂಡೆನ್ಸ್ ಅಂತ. ಆದ್ರೆ ತಿಳಿಯುತ್ತಿಲ್ಲ, ಈ ಇಮೋಷನಲ್ ಡಿಪೆಂಡೆನ್ಸ್ ಅನ್ನ ಕಡಿಮೆ ಮಾಡಬೇಕು ಅಥವಾ ಕಡಿಮೆಯಾಗುವುದೇ, ಮತ್ತೆ ಪ್ರೇಮ ಇರುತ್ತದೆ. ಆದ್ರೆ ಅದೆಷ್ಟು ಇಮೋಷನಲ್ ಡಿಪೆಂಡೆನ್ಸಿ ಅದು ಗುಲಾಮರನ್ನಾಗಿ ಮಾಡುತ್ತೆ. ಮನುಷ್ಯನನ್ನ ಗುಲಾಮರನ್ನಾಗಿಸುತ್ತದೆ.
ಪ್ರೇಮ ಗುಲಾಮನಾಗಿಸುವುದಿಲ್ಲ. ಪ್ರೇಮ ಎದುರಿನ ವ್ಯಕ್ತಿಯನ್ನು ಗುಲಾಮನನ್ನಾಗಿಸುತ್ತೆ. ಇಲ್ಲಿ ನಾವೇ ಸ್ವತಃ ಗುಲಾಮರಾಗುತ್ತೇವೆ. ತಿಳಿತಲ್ಲ? ಆದ್ರೆ ಎದುರಿನ ವ್ಯಕ್ತಿ ಗುಲಾಮನಾಗ್ತಾನೆ. ಆತ ಹಾಗೇ ಆಗೋದಿಲ್ಲ. ಅದರ ರಹಸ್ಯ ಏನು? ಯಾಕೆಂದ್ರೆ ನಿಜವಾದ ಪ್ರೇಮದಲ್ಲಿ ಅಪೇಕ್ಷೆ ಇರೋದಿಲ್ಲ. ಎದುರಿನ ವ್ಯಕ್ತಿಗೆ ನಿಮ್ಮಿಂದ ಏನೂ ಬೇಕಾಗಿರೋದಿಲ್ಲ. ಆದ್ರಿಂದಲೇ ನಿಮ್ಮ ಗುಲಾಮನಾಗ್ತಾನೆ ಆತ. ಆದ್ರೆ ಮೋಹದಲ್ಲಿ ಅಪೇಕ್ಷೆ ಇದ್ದೇ ಇರುತ್ತಲ್ಲ, ಆದ್ರಿಂದ ಆಗಲ್ಲ. ಆದ್ರೆ ನಿಮ್ಮ ಅಪೇಕ್ಷೆಯೇ ನಿಮ್ಮನ್ನ ಗುಲಾಮನನ್ನಾಗಿಸುತ್ತದೆ. ಹ್ಮ್ ಮತ್ತೆ ಇಮೋಷನಲಿ ಈಗ ನೀವು ಡಿಪೆಂಡೆಂಟ್ ಆಗ್ಬಿಡ್ತೀರಿ. ಹಾ ತಿಳಿದಲ್ಲ? ಈಗ ಈ ಇಮೋಷನಲ್ ಡಿಪೆಂಡೆನ್ಸಿ ಬಗ್ಗೆ ವಿಚಾರ ಮಾಡಿ, ಅದನ್ನ ಸ್ಟಡಿ ಮಾಡಿ. ಅದು ಬಹಳ ಆಳವಾಗಿದೆ, ತುಂಬಾ ಡೀಪ್ ಆಗಿರುತ್ತೆ ಈ ಇಮೋಷನಲ್ ಡಿಪೆಂಡೆನ್ಸಿ. ಹೆಚ್ಚಾಗಿ ಸ್ತ್ರೀಯರಲ್ಲಿ ಬಹಳವಾಗಿದೆ ಇದು. ಹಾ ಪುರುಷರಲ್ಲಿ ಕಡಿಮೆ ಇದೆ. ಸ್ತ್ರೀಯರಲ್ಲಿ ಈ ಇಮೋಷನಲ್ ಡಿಪೆಂಡೆನ್ಸಿಯ ಕಾರಣ ಯಾವಾಗ್ಲೂ ಇನ್ಸೆಕ್ಯೂರಿಟಿ ಇರುತ್ತೆ, ಪೊಸೆಸಿವ್ನೆಸ್ ಇರುತ್ತೆ. ಹಾ ಮತ್ತೆ ಇದರಿಂದ ಬಹಳಷ್ಟು ನೆಗೆಟಿವ್ ಥಿಂಗ್ಸ್ ಆಗುತ್ತವೆ. ತಿಳಿತಲ್ಲ? ನಿರುಮಾ, ನೀವು ಹೇಳಿದ್ರಿ ಸ್ತ್ರೀಯರಲ್ಲಿ ಅಧಿಕವಾಗಿರುತ್ತೆ ಅಂತ. ಅಂದ್ರೆ ಹಾಗಾದ್ರೆ ಅಪ್ಯಾರೆಂಟ್ಲಿ ಹಾಗೆ ನೋಡಿದ್ರೆ ನನ್ನವರ ಇಮೋಷನಲ್ ಡಿಪೆಂಡೆನ್ಸಿ ನನ್ನಿಂದ ಹೆಚ್ಚಿದೆ. ಅಂದ್ರೆ ನನ್ಗೇನೋ ಅರ್ಥವಾಗೋದಿಲ್ಲ. ಆದ್ರೆ ನನ್ನದು ಅವರಿಗಿಂತ ಹೆಚ್ಚಾಗ್ಲೂ ಸಾಧ್ಯವೋ ಅಥವಾ ಕಡಿಮೆ ಆಗ್ಲೂ? ನಿಮಗನಿಸುತ್ತೆ ನಿಮ್ಮದು ಕಡಿಮೆ ಅಂತ, ಆದ್ರೆ ನಿಮ್ಮದು ಸೂಪರ್ಫಿಷಿಯಲಿ ಅಧಿಕ ಅನಿಸತ್ತೆ. ನಿಮ್ಮದು ಸೂಪರ್ಫಿಷಿಯಲಿ ಕಡಿಮೆ ಇದೆ ಹಾಗನ್ಸತ್ತೆ. ಆದ್ರೆ ಡೀಪ್ ಡೌನ್ನಲ್ಲಿ ನಿಮ್ಮದೇ ಹೆಚ್ಚಿರುತ್ತದೆ, ನನ್ನದು ಹೆಚ್ಚು, ಅವ್ರದ್ದು ಕಮ್ಮಿ ಇದೆ. ಅದು ಹೇಗೆ? ಅದು ಸಮಯ ಬಂದಾಗ ನಿಮಗೆ ತಿಳಿದೇ ತಿಳಿಯುತ್ತೆ. ಅಂದ್ರೆ ಡಿಪೆಂಡೆನ್ಸಿ ಯಾವಾಗ ನಿಮ್ಮ ಡಿಪೆಂಡೆನ್ಸಿ ನಿಮ್ಮದು ಇರೋದಿಲ್ಲ, ಆಗ ನಿಮಗೆ ಯಾವ ಅನುಭವ ಆಗತ್ತೆ ಅದರಿಂದ ನಿಮಗೆ ತಿಳಿಯುತ್ತೆ. ನಿಮ್ಮಿಬ್ಬರ ಅನುಭವದಿಂದ ನಿಮಗೆ ತಿಳಿಯುತ್ತೆ. ಅಂದಾಗಿ ಅವರು ಸಪೋಸ್ ಅರ್ಥಾತ್ ಅವರು ಹೀಗೇನೆ ಅಂಥ ಸಿಚುವೇಶನ್ ಬಂದಾಗ ಗೊತ್ತಾಗತ್ತೆ. ಆದ್ರೆ ಇನ್ ಶಾರ್ಟ್ ಯಾರಲ್ಲಿ ಅಧಿಕ ಸಹನೆ ಇದೆ ಅಂತ ನೋಡ್ಬೇಕು. ಒಂದ್ ವೇಳೆ ನಿಮ್ಮ ಪತಿ ಪರಸ್ತ್ರೀಯರೊಂದಿಗೆ ವಿಹರಿಸುವುದನ್ನು ನೋಡಿದಾಗ ನಿಮ್ಮೇಲೆ ಏನ್ ಪರಿಣಾಮ ಬೀರುತ್ತೆ, ಒಂದು ವೇಳೆ ನೀವು ಪರಪುರುಷನೊಂದಿಗೆ ವಿಹರಿಸುವಾಗ ಅವ್ರ ಮೇಲೆ ಏನ್ ಪರಿಣಾಮ ಬೀರುತ್ತೋ, ಇದೇ ಎಕ್ಸ್ಟ್ರೀಮ್. ಒಂದ್ ಎಕ್ಸಾಂಪಲ್ ಕೊಡ್ತಿದ್ದೀನಿ ಪರಸ್ಪರ ಮೋಹದ್ದು. ಹೀಗೆ ಆಗ್ಬಾರ್ದು ಯಾರ ಜೀವನದಲ್ಲೂ. ಇದೊಂದು ಎಕ್ಸ್ಟ್ರೀಮ್ ಎಕ್ಸಾಂಪಲ್. ಆ ಸಮಯದಲ್ಲಿ ನಿಮ್ಮೊಳಗೆ ಏನನ್ನಿಸುತ್ತೆ ಪರಿಣಾಮ, ಅದ್ರ ಸ್ಟಡಿ ಮಾಡಿ. ಹಾ, ನೀವ್ ಹೇಳೋದು ಸರಿ. ಆದ್ರೆ ಒಮ್ಮೆ ಸಪೋಸ್ ಆ ಸಿಚುವೇಶನ್ ಬಂದ್ರೆ ಆಗ್ಲೂ ನಾವು ಸ್ಥಿರವಿದ್ರೆ ಅದಕ್ ನಾವೇನ್ ಮಾಡ್ಬೇಕಾಗತ್ತೆ? ಸ್ಥಿರವಾಗಿರ್ಲು ಅದೇ ನೀವು ಆ ಡಿಪೆಂಡೆನ್ಸಿಯ ಸ್ಟಡಿ ಮಾಡ್ತಾ ಇರಿ. ಸಾಕಷ್ಟು ಸಮಯ ಅದರ ಸ್ಟಡಿ ಮಾಡ್ಬೇಕಾಗತ್ತೆ. ಅದಕ್ಕೆ ದಿಕ್ಕು ತೋರಿಸ್ವಿರಾ? ನೋಡ್ತಾ ಇರ್ಬೇಕು ನಾವು ಎಲ್ಲೆಲ್ಲೆಲ್ಲ ಪಾಸಿಟಿವ್ ಆಗಿರ್ತೀವಿ ಅಂತ. ಈ ಪಾಸಿಟಿವ್ನಿಂದಲೇ ಪರಿಚಯವಾಗುತ್ತೆ ನಮ್ಗಿದ್ರದ್ದು. ತನ್ನ ಪತಿಯ ಬಗ್ಗೆ ಪ್ರತಿಯೋರ್ವ ಸ್ತ್ರೀಗೂ ಕೂಡ ನನ್ನದು, ನನ್ನದೇ ಅಂತ. ಹೌದು, ನೋ ಡೌಟ್. ಆದರೆ ಇದು ಬಹಳ ಡೀಪ್ ಫೀಲಿಂಗ್ ಇರುತ್ತೆ ಅವರಿಗೆ. ಈ ಬಿಲೀಫ್ ಅವರನ್ನ ಮೊದಲು ಪೊಸೆಸಿವ್ನೆಸ್ನಲ್ಲಿ ಹಾಕ್ಬಿಡುತ್ತೆ, ಆಮೇಲೆ ಬಹಳ ಶಂಕೆಯಲ್ಲಿಡುತ್ತೆ. ತುಂಬಾ ಡೀಪ್ ಪೊಸೆಷನ್ನಿಂದಾಗಿ ಅವ್ರು ತುಂಬಾ ಶಂಕೆ ಮಾಡಲು ಶುರು ಮಾಡ್ತಾರೆ. ಸಾಮಾನ್ಯವಾಗಿ ಯಾವುದು ಪರಪುರುಷರೊಂದಿಗೆ ಮಾತನಾಡಿದ್ರೂ ಅವರಿಗೆ ಶಂಕೆ ಮೂಡಕ್ ಹತ್ತತ್ತೆ. ಅರೇ ಇದೇನಿದು, ಅವನೊಂದಿಗೆ ಈಕೆದು ಶುರುವಾಯ್ತೇನು? ಆಮೇಲೆ ಬಳಿಕ ತುಂಬಾ ಡೀಪ್ ಸಫರಿಂಗ್ ಶುರುವಾಗ್ಬಿಡುತ್ತೆ. ಸಪೋಸ್ ಇದು ನೀವೇನೆಲ್ಲ ಹೇಳಿದ್ರಲ್ಲ, ಅದು ಸಪೋಸ್ ಆಗದೆ ಅದ್ರ ಲೇಯರ್, ಅದಕ್ಕಿಂತಲೂ ಡೀಪ್ ಯಾವ ಲೇಯರ್ ಇರ್ಬಹುದು? ಒಂದ್ ವೇಳೆ ಕೇವಲ ನಾವು ಒಂಟಿಯಾಗಿದ್ರೆ, ನೀನ್ ಯೋಚಿಸು, ನಾವು ಸ್ವತಃ ಯಾವ ರೀತಿಯಲ್ಲಿ ಜೀವಿಸ್ತೀವಿ ಅಂತ. ಎಕ್ಸ್ಕ್ಯೂಸ್ ಮೀ,
ನನ್ಗೆ ಕೆಲವೊಮ್ಮೆ ಹೀಗನಿಸುತ್ತೆ, ನಾವು ಯಾವುದೇ ಕೆಲಸದಲ್ಲಿ ಪ್ರೀ ಆಕ್ಯುಪೈಡ್ ಆಗಿದ್ರೆ 5 ಗಂಟೆ 10 ಗಂಟೆ 12 ಗಂಟೆ ಅಥವಾ ಯಾವುದೇ ಕೆಲಸ ಕೈಲಿದ್ರೆ ಆವಾಗ ನಮ್ಮ ಒಳಗೆ ಆಸಕ್ತಿ ಅಥವಾ ಮೋಹ ಅದಿರುತ್ತೆ, ಆದ್ರೆ ಅದು ಕಾಣಿಸೋದಿಲ್ಲ. ಅದ್ಯಾಕಂದ್ರೆ ಆ ಸಮಯ ಬೇರೆ ಕೆಲ್ಸದಲ್ಲಿ ನಿಮ್ಮ ಡೈವರ್ಷನ್ ಆಗ್ಬಿಡತ್ತೆ. ಅದಿದೆ ಅಂತೂ ನಿಜ, ಆದ್ರೆ ನೀವು ಡೈವರ್ಟ್ ಆಗ್ತೀರಿ. ಅದಲ್ಲೇ ಇದೆ, ಆದ್ರೆ ಪರ್ದೆ ಬಿದ್ದಿದೆ. ಆದ್ರೆ ಯಾವಾಗ ಕೆಲ್ಸ ಮುಗಿಯತ್ತೋ ಬಳಿಕದು ವಾಪಸ್ ಬರುತ್ತೆ, ಅದಿದ್ದಲ್ಲಿಗೆ. ಅಮ್ಮವ್ರೆ, ಶುದ್ಧ ಪ್ರೇಮದಲ್ಲಿ ನೀವು ಹೇಳಿದ್ರಿ ಶುದ್ಧ ಪ್ರೇಮದಲ್ಲಿ ಅಪೇಕ್ಷೆ ಇರೋದಿಲ್ಲ ಅಂತ. ಆದ್ರೆ ಅಪೇಕ್ಷೆ ಇದ್ದೇ ಇರುತ್ತೆ. ನೀವೇ ಹೇಳಿ, ಆ ಅಪೇಕ್ಷೆಯನ್ನ ಹೇಗೆ ಹತ್ತಿಕ್ಕೋದು, ಹೇಗೆ ಕಡಿಮೆ ಮಾಡುವುದು ಮತ್ತು ಅದನ್ನು ಹೇಗೆ ತಿಳಿಯೋದು? ಬಹಳ ಸುಲಭ. ಸರಿ. ಬೆಳಗ್ಗಿಂದ ಸಂಜೆವರೆಗೆ 10 ನಿಮಿಷ ತೆಗೀರಿ, ನೀವು ಸ್ಟಡಿ ಮಾಡಿರಿ. ಹಾ. ಇವತ್ತು ಬೆಳಗ್ಗಿಂದ ಸಂಜೆವರೆಗೆ ನನ್ನಲ್ಲಿ ಅದೆಷ್ಟು ಅಪೇಕ್ಷೆಗಳು ಉತ್ಪನ್ನವಾದುವು, ಎಲ್ಲಿ ಆದವು ಮತ್ತು ಎಷ್ಟು ಪೂರ್ಣವಾದವು ಮತ್ತದೆಷ್ಟು ಪೂರ್ಣವಾಗಲಿಲ್ಲ ಅದರ ಯಾವ ಪರಿಣಾಮವಾಯಿತು ನನ್ನ ಮೇಲೆ, ಮತ್ತು ಪೂರ್ಣವಾದಾಗ ನನ್ನಲ್ಲಿ ಅದೇನು ಪ್ರಭಾವ ಬೀರಿತು, ಎಷ್ಟು ಖುಷಿಯಾಯಿತು, ಹಾರಿದೆ ಎಷ್ಟು, ಮತ್ತು ಪೂರ್ಣವಾಗದೇ ಇರುವಾಗ ಎಷ್ಟು ಫ್ರಸ್ಟ್ರೇಷನ್ ಆಯಿತು, ಕಸಿವಿಸಿಯಾಯಿತು. ಈ ಎಲ್ಲಾ ವಿಚಾರಗಳು ನೀವು ಸ್ಟಡಿ ಮಾಡಿರಿ ಮತ್ತು ದಿನಾ ಒಂದೊಂದೇ ಅಪೇಕ್ಷೆಯನ್ನ ಕಡಿಮೆ ಮಾಡ್ತಾ ಹೋಗಿರಿ. ನಿರ್ಧಾರ ಮಾಡಿ, ಈ ಅಪೇಕ್ಷೆ ಇನ್ನು ಸಲ್ಲದು, ನೋ ವೇ. ಏನು ದಕ್ಕತ್ತೋ ನನಗೆ ಅದನ್ನ ಅಕ್ಸೆಪ್ಟ್ ಮಾಡ್ತೀನಿ ನಾನು. ದಕ್ಕಲಿಲ್ದಿದ್ರೆ ಆಗ ಓಕೆ, ಫೈನ್. ಸರಿ, ನಾವಿದಕ್ಕೆ ಬೆಳಗಿನಿಂದ ಸಂಜೆವರೆಗೆ 10 ನಿಮಿಷ ಅಥವಾ ಸ್ವಲ್ಪ ಸಮಯ ಕುಳಿತು ನೋಡ್ಬೇಕು. ನಿಮ್ಮ ವಿಡಿಯೋ ರಿವೈಂಡ್ ಮಾಡಿ ನೋಡಿ, ಹಾ. ಇಡೀ ದಿನದ ವಿಡಿಯೋ. ಮತ್ತೆ ನಿರ್ಧರಿಸ್ಬೇಕು ಅದನ್ನ ನೋಡಿ. ಒಂದೊಂದನ್ನೇ ಬಿಟ್ರೆ ಬಹಳಷ್ಟಾಯ್ತು. ಸರಿ. ಬಹಳ ಬಹಳ ಮುಕ್ತರಾಗುವಿರಿ ನೀವು. ಮತ್ತೀ ರಾಗದ್ವೇಷ ಎಲ್ಲ ದೂರವಾಗಬಹುದು. ಹಾ. ಯಾಕೆಂದ್ರೆ ರಾಗದಿಂದ ಮೋಹದಿಂದ ಅಪೇಕ್ಷೆ ಇರ್ತದೆ. ಅಪೇಕ್ಷೆ ಪೂರ್ಣವಾಗದಾಗ ಅದರ ಮೇಲೆ ದ್ವೇಷವಾಗತ್ತೆ. ಮಧ್ಯೆ ಇರುವ ಅಪೇಕ್ಷೆ ಇಲ್ಲವಾದಾಗ ಇಬ್ರೂ ವಿದೌಟ್ ಎನಿ ಸಪೋರ್ಟ್ ಇರ್ತಾರೆ, ಇಬ್ರು ಸುಖವಾಗಿರ್ತಾರೆ. ಸರಿ. ಜೈ ಸಚ್ಚಿದಾನಂದ.